ಇಲ್ಲ ಇಲ್ಲ, ನಾನೂ ಪರೀಕ್ಷೆ ಬರೆಯೋಕ್ಕೆ ಬಂದೀವ್ನಿ, ಟೀಚರ್ ಅಲ್ಲ. ನಾವು ಕುತ್ಕೊಂಡ್ರೆ ಒಂದು ಗುಡ್ ಮಾರ್ನಿಂಗ್ ವೇಸ್ಟ್ ಆಯಿತು. ಯವ್ವ, 8 ವರ್ಷ ಆಯಿತು ನಾನು ಈ ಸ್ಕೂಲ್ನಾಗ ಕೂತ್ಕೊಂಡು. ಯಾಕೋ ಸಾನ್ಯ ಭಯ ಆಯ್ತೈತಲ್ಲ. ಲೋ, ಏನು ಇದು ಟೀಚರ್ ವಯಸ್ಸಾಗೈತೆ, ಇವಮ್ಮ ಇವಾಗ ಎಕ್ಸಾಮ್ ಬರೀಕ್ ಬಂದವ್ರೆ. ಇಷ್ಟು ವಯಸ್ಸಾದ್ರೂ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ SLC ಎಕ್ಸಾಮ್ ಇನ್ನು ಇಷ್ಟು ಕಷ್ಟ ಇರಬಾರ್ದು. ಅವ ಮಕ್ಕಳವ ನಿನ್ನೆ ನಂಬ್ಕೊಂಡಿವ್ನಿ ಕಣವ. ಕೂತ್ಕೊಳ್ಳಿ. ಇನ್ನು 5 ನಿಮಿಷದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಕಾಪಿ ಮಾಡಿ ಸಿಗಾಕೊಂಡ್ರೆ ಡಿಪಾರ್ ಆಗ್ತೀರಾ. ಹುಷಾರ್. ಆನ್ಸರ್ ಸೀಟ್ ನಿಮ್ಮ ಹತ್ರನೇ ಇರಬೇಕು. ಕಳ್ಳಾಟ ಆಡಬಾರ್ದು. ಮೊಬೈಲ್ ಅಥವಾ ಚೀಟಿ ಏನಾದರೂ ಇಟ್ಕೊಂಡಿದ್ರೆ ಈಗಲೇ ಕೊಟ್ಬಿಡಿ. ಆಮೇಲೆ ಸಿಗಾಕೊಂಡ್ರೆ ಸರಿ ಇರೋಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ, ಇದೆಯಾ? ಇಲ್ಲ. ಓಕೆ. ಬೆಲ್ಲ ಆಯಿತು, ಪೇಪರ್ ಕೊಡ್ತೀನಿ. ಏನಿದು ಎಲ್ಲ ಕತ್ಲೆ ಅನ್ನಿಸ್ತೈತೆ, ಎಲ್ಲ ಮಂಜು ಐತೈತಲ್ಲ. ಅವ ಮಕ್ಕಳವ. ರೀ, ಯಾಕ್ರಿ ಹೀಗೆ ಮಾಡಿದ್ರಿ? ನಮ್ಮ ಪಾರನ್ನೇ ಡಾಕ್ಟ್ರು, ಅವಳ ಹತ್ರ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಕಡದವನ ಪಾಪ ಖಡ್ಗಕ್ಯಾಕೆ ಅಂತ ಅರ್ಥ ಆಗಲಿಲ್ವಾ? ಪಾರ್ವತಿನ ಡಾಕ್ಟ್ರು ಓದಿಸಿದ್ದೆ ನಾನು. ಯಾಕೆ ಗೊತ್ತಾ? ಲಗ್ನ ಪತ್ರಿಕೆಯಲ್ಲಿ MB BS ಅಂತ 4 ಅಕ್ಷರ ಮೂಡ್ಲಿ ಅಂತ. ಅಂಥದ್ರಲ್ಲಿ ಅವಳು ಮುಂದೆ ಹೋಗಿ ಕೈ ಕಟ್ಕೊಂಡು, ಡಾಕ್ಟರ್ ಪಾರ್ವತಿ ಅವರೇ, ನಾನು ಪೇಷಂಟ್ ಕರ್ಕೊಂಡು ಬಂದಿದ್ದೀನಿ, ದಯವಿಟ್ಟು ನೋಡಿ ಅಂತ ಹೋಗಿ ಅವಳ ಹತ್ರ ಬೇಡ್ಕೋಬೇಕಾ? ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೂ ಶಾಪ ಹಾಕ್ತೆ ಸುಮ್ಮನೆ ಇದ್ದೀನಿ ಅಷ್ಟೆ. ಕಡು ಕೋಪ ಬಂದಾಗ ತಡ್ಕೊಳ್ಳೋದು ಜಾಣತನ. ಬಡವನ ಕೋಪ ದವಡೆಗೆ ಮೂಲ. ನಿನ್ನ ಕೋಪ ಕವಡೆಗೆ ಸಮ ಅಷ್ಟೇ. ಶಾಪ ಹಾಕೊಳ್ಳತ್ತೆ, ಶಾಪ. ಇಷ್ಟೊತ್ತಿಗೆ ಪರೀಕ್ಷೆ ಎಲ್ಲ ಮುಗ್ದಿರುತ್ತೆ, ನಾನು ಕರ್ಕೊಂಡ್ಬರ್ತೀನಿ. ಗೋ ಗೆಟ್ ಇನ್ ದ ಕಾರ್, ವೇಟ್ ಫಾರ್ ಅಸ್. ಯಾಕೆ ಆಶ್ಚರ್ಯ ಆಗ್ತಿದೆಯಾ? ಕಾಗೆ ಕೋಗಿಲೆ ರೂಪದಲ್ಲಿದ್ದರೂ ರಾಗದ ಭಾವ ಬೇರೆ ಅನ್ನಿಸ್ತು. ನಿನಗೊಬ್ಬಳಿಗೆ ಇಂಗ್ಲೀಷ್ ಕಿಸಿಯಕ್ಕೆ ಬರುತ್ತೆ ಅಂದ್ಕೊಂಡಿದೀಯಾ? ನಾನು ಕಿಸಿ ಬಲ್ಲೆ. ಹೋಗೋ. ಯಜಮಾನ್ರೆ ನಮಸ್ಕಾರ. ಎಲ್ಲ ಆರೋಗ್ಯ ಅಲ್ವಾ? ಆಸ್ಪತ್ರೆಗೆ ಬಂದು ಆರೋಗ್ಯ ಅಂತ ಕೇಳ್ತಿದೆಯಲ್ಲೋ. ನನ್ನ ಸೊಸೆಗೆ ಹುಷಾರಿರಲಿಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಏನೇ ಆದರೂ ಯಜಮಾನ್ರೆ, ನಮ್ಮ ಮಾದಪ್ಪಣ್ಣ ಸೊಸೆ ನೋಡ್ಕೊಂಡಂಗೆ ಯಾರೂ ನೋಡ್ಕೊಳಲ್ಲ. ಈ ಊರಿಗೆ ಮಾದರಿ ಆಗ್ಬಿಟ್ಟ ನಮ್ಮ ಮಾದಪ್ಪಣ್ಣ. ಸೊಸೆಗೋಸ್ಕರ ಪೂಜೆ ಹೋಮ ಎಲ್ಲ ಮಾಡಿಸ್ತಾವನೆ ಅಂತಂದರೆ ಎಷ್ಟು ಗ್ರೇಟ್ ಅಲ್ವರ? ನೀನೇನಕ್ಕೆ ಬಂದಿದ್ದಿಲ್ಲಿಗೆ? ಬೇದಿ ಮಾತ್ರೆ ತೊಗೊಳಕ್ಕೆ. ತೊಗೊಂಡೆ. ಡಾಕ್ಟರ್ ತೋರ್ಸೋಣ ಅಂತ ಬಂದೆ. ಏನು ಬೇದಿನ? ಮಾತ್ರೆನ? ಹಾಂ, ಹೋಗು. ನೋಡಮ್ಮ, ಟೈಮ್ ಟು ಟೈಮ್ಗೆ ಸರಿಯಾಗಿ ಮಾತ್ರೆಗಳನ್ನು ತಗೋಬೇಕು. ಗೊತ್ತಮ್ಮ, ನಾನು ಡಾಕ್ಟ್ರ್ ಹತ್ರ ಎಲ್ಲ ವಿವರ ತಿಳ್ಕೊಂಬರ್ತೀನಿ. ನೀನು ಹೋಗಿ ಕಾರಲ್ಲಿ ಕೂತೀರಿ. ನಿಮ್ಮ ಅತ್ತೆ ಅಲ್ಲೇ ಇದ್ದಾರೆ. ಏನು ಹೇಳುತ್ತೆ ನಿಮ್ಮ ಡಾಕ್ಟರ್ಗಿರಿ? ಏನಾಗಬೇಕು ಅವರು? ಮಗಳ? ನನ್ನ ಲೆಕ್ಕದಲ್ಲಿ ಅವಳು ನಮ್ಮ ಮನೆ ಕಾಯೋ ನಾಯಿ. ನಮ್ಮ ಸೊಸೆ ಡಾಕ್ಟ್ರೇ ತುಂಬ ಹೊಟ್ಟೆ ನೋವು ಅಂತ ಕಷ್ಟಪಡ್ತಿದ್ಲು, ಅದಕ್ಕೆ ಕರ್ಕೊಂಡು ಬಂದು. ಒಳ್ಳೆ ತಂದೆ ಮನಸ್ಸಿರೋ ಮಾವ ಸರ್ ನೀವು. ನಿಮ್ಮ ಸೊಸೆನ ಫುಲ್ ತರೋಲಿ ಚೆಕ್ ಮಾಡಿದ್ದೀವಿ, ರಿಪೋರ್ಟ್ ಬಂದಿದೆ. ಏನು ಹೇಳುತ್ತೆ ರಿಪೋರ್ಟು? ಸರ್ ಅದು
ನಾನು ಹೇಳಕ್ಕೆ ಕೊಟ್ಟಿರೋ ವಿಷಯ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮ್ಮ ಎದೆನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಕಿಚಡಿಗೆ ಉಪ್ಪಿಲ್ಲ, ಕಿತ್ಕೊಂಡು ಬಿದ್ದರೆ ನೋಡೋರು ಇಲ್ಲ ಅನ್ನೋ ಥರ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ ಡಾಕ್ಟ್ರೆ. ಪರವಾಗಿಲ್ಲ ಹೇಳಿ. ಸರ್, ಅದೇನಂದರೆ ನಿಮ್ಮ ಸೊಸೆಗೆ ಒಂದು ಸಿಂಡ್ರೋಮ್ ಇದೆ ಸರ್. ಆ ಸಿಂಡ್ರೋಮ್ ಇರೋದ್ರಿಂದ ಆಕೆಗೆ ಮಕ್ಕಳೇ ಆಗಲ್ಲ ಸರ್. ದಯವಿಟ್ಟು ಇದನ್ನು ನೀವು ಕೂಲಾಗಿ ತಗೋಬೇಕು ಸರ್. ಕಾಸಿಗೆ ತಕ್ಕ ಕಜ್ಜಾಯ, ಮೀಸೆಗೆ ತಕ್ಕ ಮುಖ ಹಾಕೋಣ ವೀರಭದ್ರ. ನಾಟಕ ಮಾಡೋ ಸ್ಥಿತಿ ಈಗ. ಮಾಡು ಮಾಡು. ಅಯ್ಯೋ ಅಯ್ಯೋ ನನ್ನ ಸೊಸೆ ಅಲ್ಲ ಅವಳು, ಮಗಳ ಥರ ನೋಡ್ಕೊಂಡಿದ್ದೆ. ನಮ್ಮ ಮನೆಗೆ ಪುಟ್ಟ ಕೃಷ್ಣನೋ ಇಲ್ಲ ಪುಟ್ಟ ಮಹಾಲಕ್ಷ್ಮಿನ ಬಂದು ಪುಟ್ಟ ಹೆಜ್ಜೆ ಇಟ್ಕೊಂಡು ಮನೆ ತುಂಬ ಓಡಾಡಿಕೊಂಡು ನಮಗೆಲ್ಲ ಖುಷಿ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಯ್ಯೋ, ಇನ್ನು ಮುಂದೆ ನಮ್ಮ ವಂಶನೇ ಬೆಳೆಯೋದಿಲ್ವಲ್ಲ ಡಾಕ್ಟ್ರೇ. ನಮ್ಮ ವಂಶ ಉದ್ಧಾರನೇ ಆಗಲ್ವಲ್ಲ ಡಾಕ್ಟ್ರೇ. ಇದೇ ಕೊನೆ ಆಗೋಗುತ್ತಲ್ಲ. ಅಯ್ಯೋ ಅಯ್ಯೋ